103 ವರ್ಷ ಅವರಿಗೆ ತಿಟ್ಟೂರಿಂದ ಒಂದು ಹಳ್ಳಿಯಿಂದ ಬಂದಿದ್ದಾರೆ. ನಿಮ್ಮನ್ನು ನೋಡಬೇಕು, ನಿಮ್ಮನ್ನು ಮಾತಾಡಿಸ್ಬೇಕು, ನಿಮ್ಗೆ ಸಮಾಧಾನ ಹೇಳಬೇಕು ಅಂತ ಇಷ್ಟು ವಯಸ್ಸಲ್ಲಿ ಈ ವಯಸ್ಸಲ್ಲೂ ಬಂದಿದ್ದಾರೆ. ಅಷ್ಟೊಂದು ಸ್ಫೂರ್ತಿ ಇದೆ ನೋಡಿದ್ರೆ ಏನು ಅನ್ಸುತ್ತೆ? ತುಂಬ ಆ ಅಜ್ಜಿನ ನೋಡಿದ್ರೆ ತುಂಬ ಹೆಮ್ಮೆ ಆಗುತ್ತೆ. ಇಷ್ಟು ದೇಶ ಪ್ರೇಮ ಇದೆ ಅವರ ಎದೆಯಲ್ಲಿ ಅಂತ ಅನಿಸ್ತಾ ಇದೆ, ಹೃದಯದಲ್ಲಿ. ನಮಗೂ ತುಂಬ ದೇಶ ಪ್ರೇಮ ಇದೆ. ನಾವೂ ಅದೇ ಸಂಘ ತುಂಬ ದೇಶಭಕ್ತಿಯಿಂದಲೇ ನಮ್ಮನ್ನೆಲ್ಲ ಬೆಳೆಸಿದ್ರು. ತುಂಬ ಅವ್ರದ್ದು ಇನ್ನೂ ಜಾಸ್ತಿ ಇದೆ. ನಮ್ಗಿಂತ ವಯಸ್ಸಲ್ಲಿ ಹಿರಿಯರಾಗಿದ್ದಾರೆ. ನಮ್ಮ ಆಶೀರ್ವಾದ ಮಾಡೋಣ ಅಂತ ಬಂದಿದ್ದಾರೆ. ಧೈರ್ಯ ತುಂಬಕ್ಕೆ ಬಂದಿದ್ದಾರೆ. ಏನೋ ಒಂದು ಸ್ವಲ್ಪ ಸಮಾಧಾನ ಆಗ್ತಾ ಇದೆ. ಅದನ್ನು ಇನ್ನೂ ಒಬ್ಬರು ಸ್ವಾಮೀಜಿ ಬಂದಿದ್ದರು. ಅವಾಗಂತೂ ನಮ್ಗೆ ತುಂಬ ಸಂತೋಷ ಆಯಿತು. ನಮ್ಮ ದುಃಖನ ಅವರು ನೋಡ್ಕೊಂಡು ನಂಗೆ ಕರ್ಕೊಂಡು ಹೋಗೋ ಅಂತೇಳಿ ಡ್ರೈವರ್ ಕರ್ಕೊಂಡು ಬಂದಿದ್ರು. ನಮ್ಗೆ ತುಂಬ ಸಮಾಧಾನ ಆಯಿತು ಅಂತ ಮಹನೀಯರೆಲ್ಲ ನಮ್ಮ ಮನೆಗೆ ಬಂದು ನಮ್ಗೆ ಆಶೀರ್ವಾದ ಮಾಡಿದ್ರು ಅಂತ ಸಂತೋಷ ಆಯಿತು ನಮಗೆ. 103 ವರ್ಷದವರು ಈಗ ಮೋದಿ ಅವರಿಗೆ ಸೇನೆ ರೆಡಿ ಮಾಡಿ ಸಂದೇಶ ಕಳಿಸ್ತಿದ್ದಾರೆ. ಸೇನೆ ರೆಡಿ ಮಾಡಿ ಧೈರ್ಯ ಕೊಡ್ತಿದ್ದಾರೆ, ಉಡಾಯಿಸಿ ಅಂತ ಹೇಳ್ತಿದ್ದಾರೆ. ಮೊದಲಿಂದನೇ ಶಾಂತಿ ಪ್ರಿಯರು. ಯುದ್ಧ ಅಂದರೆ ತುಂಬ ಎಲ್ಲರಿಗೂ ಕಷ್ಟ ಆಗುತ್ತೆ. ಆದರೆ ಅವ್ರು ನಮ್ಮ ದೇಶದೊಳಗಡೆ ಬಂದು ಹಿಂಗೆ ಹೊಡಿಬಾರ್ದು, ಅಮಾಯಕರನ್ನು ಹೊಡಿಬಾರ್ದು ಅಷ್ಟೇ ನನಗೆ. ಶಿಕ್ಷೆ ಆಗುತ್ತೆ ಅವ್ರಿಗೆ ದೇವರು ಶಿಕ್ಷೆ ಕೊಡ್ತಾನೆ. ಮತ್ತು ಯಾರ ಮೂಲಕ ಪ್ರೇರಣೆ ಆಗಿ ಶಿಕ್ಷೆ ಬಂದೇ ಬರುತ್ತೆ. ಅವ್ರಿಗೆ ಕೊಡ್ತಾನೆ, ಬಿಡೋದಿಲ್ಲ. ಅವನಿಗೆ ಗೊತ್ತಿರುತ್ತೆ, ಕಾಣ್ತಾ ಇರ್ತಾನೆ, ನೋಡ್ತಾ ಇರ್ತಾನೆ. ಅಜ್ಜಿ ತುಂಬ ಅಭಿಮಾನ, ದೇಶಾಭಿಮಾನ ಜಾಸ್ತಿ ಅಜ್ಜಿಗೆ. ಪಾಪ ಅದಕ್ಕೆ ಏನು ಅನಕ್ಷರಸ್ಥರು ಆಗಿದ್ದಾರೆ. ಆದ್ರೂ ಅದು ದೇಶಾಭಿಮಾನದ ಅವರಿಗೆ ಅಭಿಮಾನದಿಂದ ಬಂದಿದ್ದಾರೆ. ನಮ್ಮ ದೇಶ ಒಳ್ಳೇದಾಗಬೇಕು, ಹೆಣ್ಮಕ್ಳು ಚೆನ್ನಾಗಿರ್ಬೇಕು, ಗಂಡು ಮಕ್ಕಳು ಚೆನ್ನಾಗಿರ್ಬೇಕು, ಅವರಿಗೂ ಆರೋಗ್ಯ ಕೊಡಬೇಕು, ಅವ್ರಿಗೆ ಏಟಾಗಬಾರ್ದು. ಹಂಗೆಲ್ಲ ತುಂಬ ಅವ್ರ ಕಳಕಳಿ ಇದೆ. ನಂಗೆ ಅವ್ರ ಮಾತಲ್ಲಿ ನೋಡಿದ್ರೆ ನನಗೆ ಗೊತ್ತಾಗ್ತಾ ಇದೆ. ಎಲ್ಲರಿಗೂ ಇದೇ ಥರ ಮನಸ್ಥಿತಿ ಬರಬೇಕು. ದೇಶಾಭಿಮಾನ ಇರಬೇಕು. ನಮ್ಮ ದೇಶದಲ್ಲಿ ಅಭಿಮಾನ ಇರಬೇಕು ಅವ್ರಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.